ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಗ್ತಾ ಇರೋದು ಫಸ್ಟ್ ಜನಾಪುರಕ್ಕೆ. ಯಾಕಂತಂದ್ರೆ ನನ್ನ ಒಬ್ಬ ಕಜಿನ್ ಜನಾಪುರದಲ್ಲಿದ್ದಾನೆ, ಇನ್ನೊಬ್ಬ ಬಂದು ಬೇಲೂರಲ್ಲಿದ್ದಾನೆ. ಅವಾಗಲೇ ಬಂದಿದ್ದಾನೆ ಪಾಪ, ನೀವು ಬಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ವೇಟ್ ಮಾಡ್ತಿದ್ದಾರೆ. ಹಾಗಾಗಿ ಪಿಕಪ್ ಮಾಡೋಣ ಅಂತೇಳಿ ಹೋಗ್ತಾ ಇದೀವಿ. ನೋಡೋಣ, ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಏನು ಅಂತೇಳಿ. ಆಗ್ಲೇ ಹೇಳ್ದಂಗೆ ಜನಾಪುರಕ್ಕೆ ಬಂದು ನನ್ನ ಒಬ್ಬ ಕಸಿನ್ ಪಿಕಪ್ ಮಾಡ್ಕೊಂಡು ಆನ್ ದ ವೇ ಹೋಗ್ತಾ ಇದೀವಿ ಬೇಲೂರಿಗೆ, ಇನ್ನೊಬ್ಬ ಕಸಿನ್ ಪಿಕಪ್ ಮಾಡ್ಕೊಳಕ್ಕೆ. ಈ ಕಸಿನ್ ಬಂದ್ಬಿಟ್ಟು ಮಂಗಳೂರಿಂದ, ನೋಡಿ ಇವ್ರು ಮಂಗಳೂರಿಂದ ಬೆಳಗ್ಗೆ ತಾನೇ ಬಂದಿರೋದು. ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಊರು ಓಕೆ ಮಂಗಳೂರು ಅಂತ ಹೇಳ್ಬೋದು, ಬಟ್ ನಾವೊಂದು ನಮ್ಮ ಟ್ರೆಡಿಷನಲ್ ಆದಿ ಒಂದು ಏನ್ ಹೇಳ್ತಾರೆ, ಒಂದು ಚಂದದ ಹೆಸರುಂಟು ನಮ್ಮ ಊರಿಗೆ. ಏನಪ್ಪಾ? ಏನ್ ಗೊತ್ತಾ, ಏನು? ವಿ ಕಾಲ್ ಇಟ್ ಆಸ್ ಕುಡ್ಲಾ. ಓ, ನಮ್ಮ ಕುಡ್ಲ, ಪಿಲಿ ಕುಡ್ಲಾ, ಪಿಲಿ ಪಿಲಿ. ಗೈಸ್, ಒಂದ್ ಸ್ವಲ್ಪ ಕರೆಕ್ಷನ್ ಇದರಲ್ಲಿ. ನಮ್ಮ ಕಸಿನ್ ಬಂದ್ಬಿಟ್ಟು ಕುಡ್ಲದಿಂದ, ಅವ್ರಿಗೆ ಮಂಗಳೂರು ಅಂತ ಹೇಳ್ಬಾರ್ದಂತೆ ನಾವು. ಹಾಗಾಗಿ ನಮ್ಮ ಕಸಿನ್ ಬಂದ್ಬಿಟ್ಟು ಒಬ್ರು ಕುಡ್ಲದಿಂದ ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ. ಮಂಗಳೂರು ಹೇಳ್ಬೋದು, ಆದ್ರೂ ಒಂದು ಕುಡ್ಲ ಇಸ್ ಲೈಕ್ ಇಟ್ಸ್ ಎನ್ ಎಮೋಷನ್. ಗೈಸ್, ನಾವು ಹೋಗ್ತಾ ಇದೀವಿ ಬೇಲೂರು. ನಮ್ಮ ಚೇಟನ್ ಮೂರನೇ ಚೇಟನ್ ಅವರು, ಅವ್ರನ್ನ ಕರ್ಕೊಂಡ್ಬರಕ್ಕೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ಯಾ? ನಾನು ಕಾಲೇಜ್ ಹೋಗ್ತಿದ್ದೀನಿ. ಹೌದಾ? ನಿನ್ ಮುಂದೆ ಸಿಕ್ಕ ನಾನು ನೋಡ್ತೀನಿ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಏನ್ ಗೊತ್ತಾ, ನಮ್ ಸೀಟಲ್ಲಿ ಕೂದಿದ ತಕ್ಷಣ ಅವ್ರು ಯಾರೋ ತಿರುಗಿ ನೋಡಿದ್ರು ಹಿಂಗೆ. ಹಂಗ ಅದ್ ಯಾರನ್ನ ನನಗೆ ಗೊತ್ತಾಗುತ್ತೆ. ನೋಡು, ಸುಮ್ಮನೆ ನಾನು ಸ್ವಲ್ಪ ಬಿಡ್ತೀನಿ, ಅವ್ರ ಮೊಬೈಲ್ ಹಿಂಗ್ ಕಾಣಿಸ್ತಿತ್ತು. ಅದ್ ನೋಡಿ ನಾನು ಅವ್ರ ಮೊಬೈಲ್ ನಾವೇ ತಗೊಳ್ಳೋದು ಸುಮ್ಮನೆ. ಸದ್ಯಕ್ಕೆ ಅಣ್ಣ ಫೋನು ಮುಂದೆ ಕೂತಿದ್ದಾರೆ ಅಂತ ನಂಗೆ ಫ್ಲಾಶ್ ಆಯ್ತು, ಇದೆ ಹಂಗ ಪಕ್ಕ ಅದು ಅಂತೇಳಿ. ಬಟ್ ಮಾತಾಡ್ಸೋದು ಹೆಂಗೆ? ಓಕೆ, ತಿರುಗಲೇ ಇಲ್ಲ. ಆಮೇಲೆ ನಾನು ನೋಡ್ದೆ ಮಾತಾಡ್ಸೋಣ ಅಂತೇಳಿ ಆಗ್ಲಿಲ್ಲ. ಅವ್ರ ಪಾಡಿಗೆ ಅವ್ರು ಹೋದ್ರು, ನಮ್ಮ ಪಾಡಿ ನಾವು ಹೋದ್ರು. किससे बात कर रहा हूँ, क्या बात कर रहा हूँ, समझ में नहीं. कंट्रोल. ನಮ್ ಕಸಿನ್ ಅವರು ಪದೇ ಪದೇ ಕಾಲ್ ಮಾಡಿ ಎಲ್ಲಿದ್ದೀರಿ ಅಂತ ಕೇಳ್ತಾರೆ. ಶೂಟ್ ಮೇಲೆ ಶೂಟ್ ಆಗ್ತಿದ್ದಾರೆ. ನಮ್ದು ಇಲ್ಲಿ ಫ್ಯೂಲ್ ಹಾಕಿ ನಿಲ್ಸಿದೀವಿ, ಯಾರು ಬರ್ತಾ ಇಲ್ಲ. ಓಕೆ, ಇಲ್ಲಿ ಏನಂತ ಹೇಳಿದ್ರೆ ನಾವೀಗ HP ಪೆಟ್ರೋಲ್ ಪಂಪ್ ಅಲ್ಲಿ ಇದ್ದೀವಿ. HP ನೋಡ್ಬೋದು, ನಾಟ್ ನಯರ, ನಾರ್ಮಲ್ HP. ಸೊ ಇಂಡಿಯನ್ ಆಯಿಲ್ ಅಲ್ಲಿ XP 95, XP 100 ಎಲ್ಲ ಉಂಟು. ಈವನ್ ಭಾರತ್ ಎಲ್ಲ ಕೂಡ ಉಂಟಲ್ಲ, ಭಾರತಲ್ಲಿ ಕೂಡ ಉಂಟು. ಅಂಡ್ HP ಅಲ್ಲಿ ಇಲ್ಲ. ಮತ್ತೆ ಗೊತ್ತಿಲ್ಲ ಇಲ್ಲಿರುವ ಈ ಪರ್ಟಿಕ್ಯುಲರ್ ಫ್ಯೂಲ್ ಸ್ಟೇಷನ್ ಅಲ್ಲಿ ಇಲ್ವಾ ಅಂತೇಳಿ. ಇಲ್ಲಿ ಪವರ್ ಇಲ್ಲ, ನಾರ್ಮಲ್. ಅಲ್ಲ, ಪವರ್ ಇಲ್ಲ ನಾರ್ಮಲ್, ಓಕೆ, ಎಲ್ಲ ಕಡೆನೂ ಹಿಂಗೆಯಾ? HP ಅಲ್ಲಿ ಹಾಗಾದ್ರೆ ಪವರ್ ಅಂತೇಳಿ ಯಾವುದು ಇಲ್ವಾ? ಬಟ್ E20 ನೋಡಿದೆ, E20 ಉಂಟು. ಬ್ಲ್ಯಾಕ್ ಸ್ಟೋನ್ ಹಿಲ್ಸ್ ಆ ಕಡೆ ಸೈಡ್ ಖಾಲಿ ಇದೆ. ನಾವು ಅಲ್ಲಿ ಹೋಗಿ ಎಣ್ಣೆಯನ್ನು ತುಂಬಿಸುವ. ಎಂತ ಗೊತ್ತಾ, ನಾವು ಇವಾಗ ಪೆಟ್ರೋಲ್ ಪಂಪ್ ಅಲ್ಲಿ ಗಾಡಿ ಹಾಕಿ ವಿಡಿಯೋ ಮಾಡ್ತಿದ್ವಿ. ಹಿಂಗೆ ನಾನು ಹಿಂಗೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದ. ಪಂಪ್ ಓನರ್ ಅದನ್ನ ನೋಡ್ಕೊಂಡು ಅವ್ರು ಬಂದು ನಾರ್ಮಲ್ ಯೂಶುವಲ್ ಆಗಿ ಮಾತಾಡ್ಕೊಂಡು ಫ್ಯೂಲ್ ಹಾಕ್ಸಿದ್ರು. ಫ್ಯೂಲ್ ಹಾಕಿ ನಮ್ಗೆ ಫಸ್ಟ್ ಕೇಳಿದ್ರು, ನೀವ್ ಎಲ್ಲಿಂದ ಬಂದಿರೋದು ಅಂತೇಳಿ. ನಾನು ಅನ್ಕೊಂಡು ಬಂದಿದ್ದು. ನಾನು ಫಸ್ಟಿಗೆ ನನ್ನ ಬಾಯಲ್ಲಿ ಹಿಂಗೆ ಬಂತ, ನಾ ಮ್ಯಾಂಗ್ಳೂರು ಇಲ್ಲೇ ಅಂತೇಳಿ. ಮತ್ತೆ ಕಸಿನ್ ಹೇಳ್ದೆ ಗೋಣಿ ಬಿಡು ಅಂತೇಳಿ. ಸೊ ನಾನು ಅಲ್ಲೇ ಕವರ್ ಅಪ್ ಆಗಿದೆ. ಹೌದು, ಗೋಣಿ ಬಿಡು ಅಂತೇಳಿ. ಅವರು ನಾವು ವ್ಲಾಗ್ ಮಾಡ್ತಿದ್ವಿ ನೋಡಿ, ಎಲ್ಲ ಔಟ್ಸೈಡರ್ಸ್ ಹೇಳ್ಕೊಂಡು ಓನರೇ ಒಳಗಿಂದ ಬಂದಿದ್ದಾರೆ ನಮ್ನ ನೋಡಿ. ಏನೋ ಒಂದು ಕಾಲ ಇತ್ತು. ಇವಾಗ ಎಷ್ಟು ಗೊತ್ತಾ, 5-10 rupees ನಾವು ಹಾಕ್ಸಿದ್ದು 4 ಲೀಟರ್ 59 ml ಪೆಟ್ರೋಲ್. 19-20 का फर्क है, 19-20 का फर्क. ಏನ್ ಮಾಡುವ, ಇವಿ ಎಲೆಕ್ಟ್ರಿಕ್ ತಗೊಳ್ಳಿ, ಗಾಡಿ ಓಡಿಸಿ. ಎಲೆಕ್ಟ್ರಿಕ್ ತಕೊಂಡ್ರೆ ಎಲೆಕ್ಟ್ರಿಕ್ ಪ್ರೈಸ್ ಅಷ್ಟೇ ಬೀಳುತ್ತೆ. ನಾವು ಚಾರ್ಜಿಂಗ್ ಬೀಳ್ತೀವಿ ಸೇಮೇ. ಇಲ್ಲ, ಅದು ಎಲೆಕ್ಟ್ರಿಕ್ ಇದೆ ಹೇಗಂತ ಹೇಳಿದ್ರೆ, ಇವಾಗ ಈ
ಡೀಸೆಲ್ ಪೆಟ್ರೋಲ್ ವೆಹಿಕಲ್ ವರ್ಸಸ್ ಈ ಎಲೆಕ್ಟ್ರಿಕ್ ಕಂಪೇರ್ ಮಾಡುವ ಅಂತ ಹೇಳಿದ್ರೆ ನಿಮಗೆ ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ದು ಪ್ರೈಸ್ ತುಂಬ ಜಾಸ್ತಿ ಇರುತ್ತೆ. ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಓಕೆ, ಕೆಲವರಾಗ ಹೇಳ್ತಾರೆ ಪ್ರೈಸ್ ಜಾಸ್ತಿ ಇದ್ರೆ ಏನು, ಅದರಲ್ಲಿ ಈ ಫ್ಯೂಲಿಗೆ ಹೋಗುವಂಥ ಪ್ರೈಸ್ ಅದರಲ್ಲಿ ಎಲೆಕ್ಟ್ರಿಸಿಟಿ ಕಮ್ಮಿ ಹೋಗುತ್ತಲ್ಲ ಅಂತೇಳಿ. ಹೌದು, ಓಕೆ, ಅಕ್ಸೆಪ್ಟೇಬಲ್. ಯಾಕೆ ಅಂತ ಹೇಳಿದ್ರೆ ಮನೆಗೆ ಒಂದು ಕರೆಂಟ್ ಬಿಲ್ ಏನು ಕಟ್ತೀರಿ ಅದರ ಮೇಲೊಂದು 2 or 7 ಯೂನಿಟ್ಸ್ ಜಾಸ್ತಿ ಹೋಗುತ್ತೆ ಅಷ್ಟೇ, ಬೇರೆ ಏನು ಜಾಸ್ತಿ ಹೋಗಲ್ಲ ಅದ್ರೆ. ಬಟ್ ಅದನ್ನು ಹಾಕಿಸ್ಲಿಕ್ಕೆ ಅಷ್ಟೇ ಖರ್ಚುಂಟು. ಮತ್ತೆ ರಿಲಯಬಿಲಿಟಿ ಅಂತ ಬರುವಾಗ ಮತ್ತು ಕ್ವೆಶ್ಚನ್ ಬರುತ್ತೆ. ಒಳ್ಳೊಳ್ಳೆ ಕಂಪನಿದು ಕಾರ್ಸ್ ಎಲ್ಲ ಓಕೆ, ಸ್ವಲ್ಪ ಲಾಂಗ್ ಲೈಫ್ ಬರುತ್ತೆ. ಮತ್ತೆ ಬಾಕಿ ಉಳಿದದೆಲ್ಲ ಇಟ್ ಡಿಪೆಂಡ್ಸ್. ಸರ್ವಿಸ್ ರೀಚ್ ಎಲ್ಲ ಹೆಂಗುಂಟು ಅದರ ಮೇಲೆಲ್ಲ ಡಿಪೆಂಡ್ಸ್. ಏನೋ ಒಂದು ಮತ್ತೊಂದು ಫಿಯರ್ ಅಂತ ಇರುತ್ತೆ. ನೀ ಎಲ್ಲೋ ಒಂದು ಕಾಡ್ ಒಳಗೆ ಹೋಗಿರ್ತಿ, ಇವಾಗ ಹೋದಾಗ ಚಾರ್ಜ್ ಖಾಲಿ ಆದ್ರೆ ಏನ್ ಮಾಡ್ತಿ? ನಮ್ ಸೈಡ್ ಬಂದೆ ಚಿಕ್ಕಮಂಗ್ಳೂರಿಗೆ. ಹೌದು, ಇಲ್ಲಿ ಈ ಸೈಡ್ ಅಲ್ಲೆಲ್ಲ ಬರೀ ಆಫ್ ರೋಡ್ ಜಾಸ್ತಿ. ಓಕೆನಾ? ಆಫ್ ರೋಡ್ ಜಾಸ್ತಿ ಇರುವಾಗ ಅಲ್ಲಿ ಯಾವ ಏನ್ ಮಾಡ್ತೀಯಾ? 5 ಲೀಟರ್ ಕ್ಯಾನ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ತಗೊಂಡೋಗಿ ಇಟ್ವಿ ಅಂತಂದ್ರೆ ಎಲ್ಲ ಇದ್ರು ಯಾವ್ದೇ ಮೂಲೆಯಿಂದ ಬಂದ್ಬಿಡ್ತೀವಿ ನಾವು. ಈ ಇವಿ ಕಾರ್ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬ್ಯಾಟ್ರಿ ಹಿಡ್ಕೊಂಡು ಹೋಗಕ್ಕಾಗಲ್ಲ. ಓಕೆನಾ? ಮತ್ತೀಗ ಅದು ಸೆನ್ಸರ್ ಗಾಡಿ ಬೇರೆ. ಚೂರ್ ಎಲ್ಲಾರು ಏನೋ ಟಚ್ ಆಯ್ತು ಅಥವಾ ಕೆಳಗಡೆ ಏನೋ ಹೊಡಿತು ಅಂತ ಅಷ್ಟೇ, ಅಲ್ಲೇ ಸ್ಟಾಪ್ ಗಾಡಿ. ಅದು ಲ್ಯಾಪ್ಟಾಪ್ ತರಬೇಕು, ಪ್ಲಗ್ ಮಾಡ್ಬೇಕು, ಮಾಡಿದೆ ತಗೊಂಡೋಗೋದು. ನಾವು ಒಂದು ಹಿಲ್ ಸ್ಟೇಷನ್ ಇಲ್ಲೇ ನಿಯರೆಸ್ಟ್ ಹಾನ್ಬಾಳ್ ಹತ್ರ ಹಿಲ್ ಸ್ಟೇಷನ್ ಹೋಗಿ ಅಲ್ಲಿ ಔಟ್ಡೋರ್ ಕುಕಿಂಗ್ ಮಾಡುವ ಅಂತೇಳಿ ಒಂದು ಕಾನ್ಸೆಪ್ಟ್ ಇದ್ದದ್ದು. ಬಟ್ ಇವ್ರನ್ನ ನಂಬ್ಕೊಂಡಿದ್ರೆ ಏನು, ನಾನು ಮಂಗಳೂರಿಂದ ಬಂದಿದ್ದೀನಿ. ಓಕೆನಾ? ನಾನು ಬೆಳಗ್ಗೆ 6:15 ಹೊರಟಿದ್ದೀನಿ. 6:15 ಹೊರಟು 10 ಆಗೋಗೆಲ್ಲ ಇಲ್ಲಿದ್ದೀನಿ. ನಮ್ಮ ಇನ್ನೊಬ್ಬ ಕಸಿನ್ ಇದೀನಲ್ಲ, ಬೆಂಗಳೂರು ಕಸಿನ್, ಅವನಿಂದ ಇವತ್ತು ಸ್ವಲ್ಪ ಎಲ್ಲ ಬೆಂಗಳೂರು ಗೊತ್ತಲ್ಲ, ಬಾರಿ ಟೈಮ್ ಪಿಕಪ್ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ, ಬೆಂಗಳೂರು ಅವರಲ್ಲ. ಬೆಂಗಳೂರು ಬ್ರೋ ರ್ಯಾಪಿಡೋ ಇಲ್ಲ ಬ್ರೋ ಅಂತ ಕೇಳ್ತಾರೆ ಫೋನ್ ಮಾಡಿ. ನಾನು ಏನ್ ಹೇಳಿ? ಏನಿಲ್ವಾ ರ್ಯಾಪಿಡೋ ಬೇಕು ನಮ್ ಸೈಡ್ ಮಾತ್ರ. ಏನ್ ಮಾಡೋಣ, ಬೆಂಗಳೂರು ಜನ ಮಾಡಕ್ಕಾಗಲ್ಲ. ಬೆಂಗಳೂರು ಜನ ಗೊತ್ತಲ್ಲ, ಬೆಂಗಳೂರು ಜನ ಹೆಂಗಂತ. ಫಾಲೋಸ್ ಬ್ರೋ. Money follows, my brother. Money follows. ಹಂಗೆ ನಾವು ಹಿಲ್ ಸ್ಟೇಷನ್ ಹೋಗಿ ಔಟ್ಡೋರ್ ಕುಕಿಂಗ್ ಮಾಡುವಂತ ಒಂದು ಕಾನ್ಸೆಪ್ಟ್ ಇದ್ದದ್ದು. ಬಟ್ ಈ ಸಮಯದ ಅಭಾವ ಹಾಗೂ ಸಮಯದ ಒಂದು ಏನು ಹೇಳ್ತಾರೆ ಸಪೋರ್ಟಿವ್ನೆಸ್ ನಮಗೆ ಇಲ್ಲದೇ ಇರುವಂಥದ್ದಕ್ಕಾಗಿ ನಾವು ಆ ಒಂದು ಪ್ಲಾನ್ಸ್ ಅನ್ನೆಲ್ಲ ನಾವಾಗೆ ಮಾಡಿಫಿಕೇಶನ್ ಮಾಡ್ತಿದ್ದೀವಿ. ಬಟ್ ಕುಕಿಂಗ್ ಉಂಟು, ಬಟ್ ಏನು ಅದು ವೇಟ್ ಮಾಡಬೇಕು. ಶೆಫ್ ನಾವು ಮಂಗಳೂರಿಂದ ಕರ್ಸಿದೀವಿ. ನಾನಲ್ಲ ಇವರಲ್ಲ, ಶೆಫ್ ಮಾತ್ರ ಮಂಗಳೂರಿಂದ ಬರ್ತಿರೋದು. ಬಟ್ ಏನಾಗಿದೆ ಗೊತ್ತಾ, ಅವ್ರು ಫಸ್ಟ್ ಬಸ್ಸಿಗೆ ಬಂದಿದ್ದಾರೆ, ಇವ್ನು ಸೆಕೆಂಡ್ ಬಸ್ಸಿಗೆ ಬಂದ್ಬಿಟ್ಟಿದ್ದಾರೆ ಅಷ್ಟೇ. ಅದನ್ನೇ ಡಿಫ್ರೆನ್ಸ್. ಇಲ್ಲ ಒಟ್ಟಿಗೆ ಬಂದ್ಬಿಡೋರು, ಅವ್ರು ಇನ್ನೂ ರೀಚ್ ಆಗಿಲ್ಲ, ಐಟಮ್ಸ್ ತಗೊಳ್ತಿದ್ದಾರೆ. ಬಟ್ ಕುಡ್ಲಾ ಸ್ಟೈಲ್ ಫುಡ್ ಮಾಡ್ತೀವಿ ಅಂತ ಹೇಳಿ ಬರ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಏನು ಅಂತೇಳಿ ತೋರಿಸ್ತೀನಿ ವಾಪಸ್ ಮನೆಗೆ ಹೋದ್ಮೇಲೆ. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಓಕೆ, ನಮ್ಮ ಕಾಲೇಜ್ ನೋಡ್ತೀರಾ ಈಗ? ಅದಕ್ಕೂ ಮುಂಚೆ ಇನ್ನೊಂದು ವಿಷಯ, ನಾವು ಸ್ವಲ್ಪ ಅನ್ಯಾಚುರಲ್ ಆಗಿ ನಮ್ಮ ಮುಖ ಹಾಗೂ ನಮ್ಮ ಫೇಸ್ ಕಟ್ ಎಲ್ಲ ಕಂಡ್ರೆ ಬೇಜಾರು ಮಾಡ್ಕೋಬೇಡಿ. ನೋಡಿ, ಇದೆ ನಮ್ಮ ವ್ಲಾಗರ್ದು ಸ್ಕೂಲ್ ಅಂತೆ, ಕಾಲೇಜ್ ಸಾರಿ, ನೋಡಿ ಡಿಗ್ರಿ ಕಾಲೇಜ್. ಫ್ಲಾಗ್ ಹಾಸ್ಟ್ ಮಾಡಿದ್ದಾರೆ, ಬಂದಿಲ್ಲ ನಾವ್ ಇವತ್ತು. ಮನೆಯಲ್ಲೇ ಫ್ಲಾಗ್ ಹಾಸ್ಟ್ ಮಾಡಿದ್ವಿ ನಾವು, ಹಾಗಾಗಿ ಬಂದಿಲ್ಲ ಕಾಲೇಜಿಗೆ. ಇದು ನಮ್ಮ ಅಜ್ಜಿ ಕ್ಯಾಂಟೀನ್. ಇಂಥವ್ರು ಬೇಕಾ? ಇಂಥವ್ರು ಬೇಕಾ ಈ ನಾಡಲ್ಲಿ? ಇಲ್ಲಿ ಒಂದು ಕಾಲೇಜ್ ಒಳಗೆ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಇಂಡೋರ್ ಸ್ಟೇಡಿಯಂ, ನಮ್ಮ ಬೇಲೂರಿನ ಫರ್ದ ಅಂತ ಹೇಳ್ತಾರೆ, ಒನ್ ಆಫ್ ದಿ ಫಸ್ಟ್ ಇಂಡೋರ್ ಸ್ಟೇಡಿಯಂ ಆಗ್ತಾ ಇರೋದು. ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ನೋಡ್ಲಿಕ್ಕೆ ಅಂದ್ರೆ ನಮ್ಮ ಈ
ಫೇಸ್ ಕಟ್ ಎಲ್ಲ ಸ್ವಲ್ಪ ಖರಾಬ್ ಆಗಿ ಏನಾದ್ರು ಕಾಣ್ತಾ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವನು ನಾನು ಹೇಳ್ದೆ ಅಲ್ವಾ, ಹಂಗಂತ ನಾವೇನ್ ಬಾರಿ ಚೆನ್ನಾಗಿದೀವಿ ಅಂತಲ್ಲ, ನಾವೇನಾದ್ರು ಖರಾಬು. ಹೌದು. ಕಾಣ್ತಿದಾನಾ ರಾಜ್ಕುಮಾರ ಇಂಡಿಪೆಂಡೆನ್ಸ್ ಡೇ ಅಂಡ್ ಕರ್ನಾಟಕ ರಾಜ್ಯೋತ್ಸವ ಹಂಗೆಲ್ಲ ಇರುವಾಗ ಬರೋ ರೋಡ್ ಏನೋ ಒಂಥರ ಬಾರಿ ಚಂದ. ಈ ಅಲ್ಲಿ ನೋಡಿ